ಹಾಯ್ ಗಾಯ್ಸ್, ನಾವಿವತ್ತು ನಮ್ಮ ತೋಟಕ್ಕೆ ಹೋಗಿದ್ವಿ. ಸ್ವಲ್ಪ ಲೇಟ್ ಆಗಿತ್ತು, ನೈಟು ಒಂದು 10:30 ಆಗಿತ್ತು. ಅಲ್ಲೇ ನಮ್ಮ ಚಿಕ್ಕಪ್ಪನ ಮನೆ ಇದೆ, ಅಲ್ಲೇ ಫೈರ್ ಕ್ಯಾಂಪ್ ಕೂಡ ಮಾಡ್ಕೊಂಡ್ವಿ. ಇವತ್ತು ಅನಿ ಮತ್ತು ಪ್ರಿಯಾ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಯಾಕಂದರೆ ಪ್ರಿಯಾ ಬರ್ಡೇ ಸೆಲೆಬ್ರೇಷನ್ ಮಾಡಿರಲಿಲ್ಲ, ಸೊ ಅದಕ್ಕೆ ಒಟ್ಟಿಗೆ ಅಣ್ಣ ತಂಗಿ ಇಬ್ಬರು ಬರ್ಡೇನೂ ಸೆಲೆಬ್ರೇಟ್ ಮಾಡಿದ್ವಿ. ಆ ಅಡುಗೆನ ಮನೆಯಿಂದನೇ ಮಾಡ್ಕೊಂಡು ಹೋಗಿದ್ವಿ. ನನ್ನ ತಮ್ಮ ಎಲ್ರಿಗೂ ಆಫ್ ಬಾಯ್ಲ್ ಮಾಡಿಕೊಡ್ತಾ ಇದ್ದ. ಸೊ ತುಂಬ ಚೆನ್ನಾಗಿತ್ತು. ಅದೊಂದು ಎಕ್ಸ್ಪೀರಿಯೆನ್ಸು. ನೈಟ್ ಟೈಮು ತೋಟದಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡೋದು ತುಂಬ ಚೆನ್ನಾಗಿ. ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ ಅಂತ ಫ್ಯಾಷನ್ ಶೋ ಮಾಡಿದ್ವಿ. ಅದೊಂಥರ ಫನ್ನಿಯಾಗಿತ್ತು ಫ್ಯಾಷನ್ ಶೋ. ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಮಲಗೋ ಅಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು. ಆಲ್ಮೋಸ್ಟ್ ಒಂದು 4 ಆಗಿತ್ತು. ಮಾರ್ನಿಂಗ್ ಎದ್ದಾಗಲೂ ಕೂಡ ತುಂಬಾ ಲೇಟ್ ಆಗಿತ್ತು. ಎದ್ದು ಹೊರಗಡೆ ಬಂದರೆ ನಮ್ಮ ತೋಟದ ವಾತಾವರಣ ನೋಡೋಕೆ ತುಂಬ ಅದ್ಭುತವಾಗಿತ್ತು. ಯಾಕಂದರೆ ಸುತ್ತಮುತ್ತ ಗ್ರೀನರಿ, ಬೆಳಗ್ಗೆನೇ ಹಕ್ಕಿಗಳ ಸೌಂಡು. ನಾನು ಕೂಡ ಈ ಹಳ್ಳಿಲೇ ಬೆಳೆದವಳೇನೆ. ಕೊರೋನಾ ಟೈಮಲ್ಲಿ ಇಲ್ಲೇ ಇದ್ದಿದ್ದು ನಾವು ನಮ್ಮ ಚಿಕ್ಕಪ್ಪನ ಮನೆಯಲ್ಲೇ. ಇದು ನನ್ನ ತಮ್ಮನ ಕೋಳಿ ಫಾರ್ಮು. ಅವ್ನು ಯಾರಿಗೂ ಡಿಪೆಂಡ್ ಆಗದೆ, ಅವ್ರ ತಂದೆ ತಾಯಿಗೂ ಡಿಪೆಂಡ್ ಆಗದೆ ತಾನೇ ಒಂದು ಸ್ವಂತ ಸ್ವಾವಲಂಬಿಯಾಗಿ ಈ ಒಂದು ಕೋಳಿ ಫಾರ್ಮ್ನ ನಡೆಸ್ತಾ ಇದ್ದಾನೆ. ತುಂಬ ಖುಷಿ ಆಗುತ್ತೆ. ಯಾಕಂದರೆ ನನ್ನ ತಮ್ಮ ಈ ರೀತಿ ಇಂಪ್ರೂವ್ ಆಗಿದ್ದಾನೆ ಅಂದರೆ ಹೇಳ್ಕೊಳ್ಳೋಕ್ಕೆ ನನಗೆ ಪ್ರೌಡ್ ಫೀಲ್ ಆಗುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿದ್ದ ಕೋಳಿ ಫಾರ್ಮು, ನಮ್ಮ ಚಿಕ್ಕಪ್ಪನ ಜಮೀನಲ್ಲೇ ಮಾಡ್ಕೊಂಡಿದ್ದಾನೆ. ಇವಾಗ ಅದನ್ನು ಇಂಪ್ರೂವ್ ಮಾಡಿದ್ದಾನೆ. 2-3 ಶೆಡ್ಡಲ್ಲಿ ಮಾಡ್ಕೊಂಡಿದ್ದಾನೆ ಈ ಕೋಳಿ ಫಾರ್ಮು. ಅವ್ನು ನೈಟೆಲ್ಲ ಇರ್ತಾನೆ ಇಲ್ಲೇ. ತುಂಬ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡಿದಾಗ. ಒಂದೊಂದ್ಸಲ ಈ ಹಳ್ಳಿ ಜೀವನನೇ ಬೆಟರ್ ಅನಿಸುತ್ತೆ. ಯಾಕಂದರೆ ಯಾವುದೇ ರೀತಿ ಪೊಲ್ಯೂಷನ್ ಇರಲ್ಲ, ಸುತ್ತಮುತ್ತ ಗ್ರೀನರಿ ಇರುತ್ತೆ, ಒಂದು ಮೈಂಡ್ ಫ್ರೆಶ್ ಆಗುತ್ತೆ. ಹಕ್ಕಿಗಳ ಸೌಂಡು ಒಂಥರ ಚೆನ್ನಾಗಿರುತ್ತೆ. ಸೊ ಒಂದು ರೌಂಡು ತೋಟನ ಸುತ್ತಾಡಿಕೊಂಡು ನಮ್ಮ ಅಜ್ಜಿ ಮನೆಗೆ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಹಳ್ಳಿ ಅಂದರೆ ಬೆಳಗಿನ ಜಾವ ಹಸುಗಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ ತೋಟಕ್ಕೆ. ಅವ್ರದ್ದೇ ಒಂದು ಜೀವನ ಶೈಲಿನ ಶುರು ಮಾಡ್ತಾ ಇರ್ತಾರೆ. ಅವ್ರದ್ದೇ ಒಂದು ರೊಟೀನ್ ಇರುತ್ತೆ. ಸೊ ಇದೇ ರೀತಿ ಇದು ನಮ್ಮ ಅಜ್ಜಿ ಮನೆ, ತುಂಬ ಹಳೆಯ ಮನೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.